ಓಂ ಗುರುಭ್ಯೋ ನಮಃ. ಕನ್ನಡ ವ್ಯಾಕರಣ. ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಗ್ರಾಮ್ಯ ಪದಗಳು ಮತ್ತು ಗ್ರಾಂಥಿಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಾಮ್ಯ ಪದಗಳು ಮತ್ತು ಗ್ರಾಂಥಿಕ ಪದಗಳು. ಕನ್ನಡ ಭಾಷೆಯಲ್ಲಿ ಬಳಸುವ ಪದಗಳು ಬಳಕೆಯ ಆಧಾರದ ಮೇಲೆ ಎರಡು ವಿಧಗಳಾಗಿವೆ. ಒಂದು ಗ್ರಾಮ್ಯ ಪದಗಳು, ಇನ್ನೊಂದು ಗ್ರಾಂಥಿಕ ಪದಗಳು. ಗ್ರಾಮ್ಯ ಪದಗಳು ಎಂದರೆ ಏನು? ಗ್ರಾಮ್ಯ ಪದಗಳು ಜನರು ದಿನನಿತ್ಯದ ಮಾತುಕತೆಯಲ್ಲಿ ಬಳಸುವ ಪದಗಳನ್ನು ಗ್ರಾಮ್ಯ ಪದಗಳು ಎಂದು ಕರೆಯುತ್ತಾರೆ. ಇವು ಸರಳ, ಸಹಜ ಮತ್ತು ಮಾತನಾಡುವ ಭಾಷೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ವ್ಯತ್ಯಾಸ ಇರಬಹುದು. ಗ್ರಾಮ್ಯ ಪದ, a word commonly used in everyday conversation or local speech. ಗ್ರಾಂಥಿಕ ಪದಗಳು ಎಂದರೆ ಏನು? ಗ್ರಾಂಥಿಕ ಪದಗಳು ಸಾಹಿತ್ಯ, ಪಠ್ಯಪುಸ್ತಕ, ಲೇಖನ, ಪತ್ರಿಕೆ ಮತ್ತು ಅಧಿಕೃತ ಬರವಣಿಗೆಯಲ್ಲಿ ಬಳಸುವ ಪದಗಳನ್ನು ಗ್ರಾಂಥಿಕ ಪದಗಳು ಎಂದು ಕರೆಯುತ್ತಾರೆ. ಇವು ವ್ಯಾಕರಣಬದ್ಧ ಹಾಗೂ ಶುದ್ಧ ಕನ್ನಡ ಪದಗಳಾಗಿರುತ್ತವೆ. ಗ್ರಾಂಥಿಕ ಪದ, ಲಿಟರರಿ ವರ್ಡ್, a word used in books, literature and formal writing. ಈಗ ಗ್ರಾಮ್ಯ ಪದ ಮತ್ತು ಗ್ರಾಂಥಿಕ ಪದಗಳಿರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಯಾಕೆ, ಏಕೆ, ನಿಂಗೆ, ನಿಮಗೆ, ಅವನು, ಅವನು, ಮಾಡಬೇಕು, ಮಾಡಬೇಕು, ಹೋಗ್ತಾನೆ, ಹೋಗುತ್ತಾನೆ, ಬರ್ತಾಳೆ, ಬರುತ್ತಾಳೆ, ಏನಪ್ಪ, ಏನು, ಕೊಡಪ್ಪ, ಕೊಡಿ, ಇಲ್ವಾ, ಇಲ್ಲವೇ, ಊಟ ಆಯ್ತಾ, ಊಟ ಆಯಿತೆ. ಈ ಉದಾಹರಣೆಗಳನ್ನು ನೋಡೋಣ. ಈ ಗ್ರಾಮ್ಯ ವಾಕ್ಯಗಳನ್ನ ತಿಳಿದುಕೊಳ್ಳೋಣ. ನೀನು ಯಾಕೆ ಬಂದೆ? ವೈ ಡಿಡ್ ಯು ಕಮ್? ಅವನು ಮನೆಗೆ ಹೋಗ್ತಾನೆ. ಹಿ ಈಸ್ ಗೋಯಿಂಗ್ ಹೋಮ್. ಊಟ ಆಯ್ತಾ? ಡಿಡ್ ಯು ಈಟ್? ಗ್ರಾಂಥಿಕ ಪದದಲ್ಲಿ ಇವನೇನು ಹೇಳ್ತೀವಿ ನಾವು? ನೀನು ಏಕೆ ಬಂದೆ? ಅವನು ಮನೆಗೆ ಹೋಗುತ್ತಾನೆ. ಊಟ ಆಯಿತೇ? ಹೀಗೆ ಗ್ರಾಂಥಿಕ ಪದಗಳು ಮತ್ತು ಗ್ರಾಮ್ಯ ಪದಗಳನ್ನು ನಾವು ವ್ಯತ್ಯಾಸವನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.